Okay, so hey everyone, welcome to all of you to my channel Imam D classes. So as you can see on the board, we will discuss in this video that is the PERT or CPM problems. ಇದು ಬೇಸ್ ಮೇಲೆ ಪ್ರಾಬ್ಲಮ್ಸ್ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡ್ರಿಪ್ಪ ಐತಿ ಅಂದ್ರೆ ನಿಮ್ಮ ಸಿಲೆಬಸ್ ಒಳಗೂ ಐತಿ ನೋಟ್ಸ್ ಒಳಗೂ ಐತ್ರಿಪ್ಪ ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಡಿಸ್ಕಸ್ ಮಾಡೋಣ್ರಿ ಫಾರ್ 5 marks ಆಲ್ಸೋ ಫಾರ್ 10 marks ಆಲ್ಸೋ ದೀಸ್ ಕ್ವಶನ್ಸ್ ಆರ್ ಆಸ್ಕ್ಡ್ 5 marks ಸಿಂಪಲ್ ಕ್ವಶನ್ 10 marks ಸ್ವಲ್ಪ ಲೆಂದಿ ಕ್ವಶನ್ ಐತಿ ಓಕೆ ಡಿಸ್ಕಸ್ ಮಾಡೋಣ ಇದು ಜಸ್ಟ್ ಸಿ ಓಕೆ ಸೊ ಈಗ ನೋಡ್ರಿಪ್ಪ ನಿಮಗೆ ಲಾಂಗ್ ಫಾರ್ಮ್ ಬರ್ಸೀನಿ ಇಲ್ಲೇ PERT ಲಾಂಗ್ ಫಾರ್ಮ್ ಮತ್ತು CPM ಲಾಂಗ್ ಫಾರ್ಮ್ PERT PERT ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ PERT PERT ನೆಕ್ಸ್ಟ್ CPM ಮೀನ್ಸ್ ಕ್ರಿಟಿಕಲ್ ಪಾತ್ ಮೆಥಡ್ CPM ಓಕೆ ಲಾಂಗ್ ಫಾರ್ಮ್ ನೋಡ್ರಿಪ್ಪ ಇಂಪಾರ್ಟೆಂಟ್ ಐತಿ ಸೊ ಬರ್ರಿ ಫಸ್ಟ್ ಕ್ವಶನ್ ನೋಡೋಣ ಹೆಂಗೆ ಕೇಳ್ಬೋದು ನಿಮ್ಗೆ ಅಂತ ನಂಬರ್ 1 ಡ್ರಾ ನೆಟ್ವರ್ಕ್ ಡಯಾಗ್ರಾಮ್ ಫೈಂಡ್ CP ಅಂಡ್ ಪ್ರಾಜೆಕ್ಟ್ ಡ್ಯೂರೇಷನ್ ಕರೆಕ್ಟ್ ಕ್ರಿಟಿಕಲ್ ಪಾತ್ ಮತ್ತು ಪ್ರಾಜೆಕ್ಟ್ ಡ್ಯೂರೇಷನ್ ಎಷ್ಟೈತೆ ಅಂತ ಫೈಂಡ್ ಔಟ್ ಮಾಡ್ಬೇಕಂತ ಇದು ರಿಯಲ್ ಕ್ವಶನ್ ಬೇಸ್ಡ್ ಆನ್ ಯುವರ್ ಕ್ವಶನ್ ಪೇಪರ್ ಸೊ ಆಕ್ಟಿವಿಟಿ ಡ್ಯೂರೇಷನ್ ಆಕ್ಟಿವಿಟಿ ಕೊಟ್ಟಾರ 1 to 2 8 1 to 3 8 1 to 4 10 2 to 4 10 2 to 6 16 3 to 5 18 3 to 6 14 4 to 5 17 ಮತ್ತು 5 to 6 9 ಭಾಳ ಸಿಂಪಲ್ ಐತಿ ಇದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕಷ್ಟೇ ಸೊ ಫಸ್ಟ್ ಏನ್ ಮಾಡ್ಬೇಕು ನೆಟ್ವರ್ಕ್ ಡಯಾಗ್ರಾಮ್ ಮಾಡ್ರಿ ಏನ ನೆಟ್ವರ್ಕ್ ಡಯಾಗ್ರಾಮ್ ಐತಲ್ಲ ಡ್ರಾ ನೆಟ್ವರ್ಕ್ ಡಯಾಗ್ರಾಮ್ ಸೊ ನೆಟ್ವರ್ಕ್ ಡಯಾಗ್ರಾಮ್ ರೆಡಿ ಮಾಡ್ರಿ ಫಸ್ಟ್ ನೋಡ್ರಿ ಇಲ್ಲಿ 1 to 2 ಐತಿ 1 to 2 1 ಇಂದ 2 ಗೆ ಹೋಗ್ಬೇಕು ಸೊ 1 ನಂಬರ್ ಹಾಕ್ರಿಪ್ಪ 1 ನಂಬರ್ ಹಾಕ್ರಿ ಇಲ್ಲೇ 1 ನಂಬರ್ ಸೊ ಇಟ್ ಈಸ್ 10 ಏನ 1 ನಂಬರ್ ಹಾಕ್ರಿ 1 ಇಂದ ಎಲ್ಲಿ ಹೋಗ್ಬೇಕು 2 ಗೆ ಹೋಗಬೇಕು 1 ಗೆ ಎಲ್ಲಿ ಹೋಗ್ಬೇಕು 2 ಗೆ ಹೋಗ್ಬೇಕು ಸೊ 1 2 ಕ್ರಾಸ್ ಹಾಕಿ 1 2 ಕ್ರಾಸ್ ಹಾಕಿ 2 ಹಾಕ್ರಿ ಸೊ 1 2 2 ಕರೆಕ್ಟ್ 1 2 2 1 to 2 ಎಷ್ಟು ಐತಿ 1 to 2 8 ಐತಿ ಸೊ 8 ಬರೀರಿಪ್ಪ ಕರೆಕ್ಟ್ 1 ನಂಬರ್ ಹಾಕ್ರಿ 1 ಇಂದ ಎಲ್ಲಿ ಹೋಗ್ಬೇಕು 2 ಗೆ ಹೋಗ್ಬೇಕು ಸೊ 2 ಅಂತ ಹಾಕ್ರಿ ಆರೋ ಮಾರ್ಕ್ ಹಾಕ್ರಿ ಎಷ್ಟು ನಂಬರ್ 8 ಅಂತ ಹಾಕ್ರಿ ಇಲ್ಲಿ ಕರೆಕ್ಟ್ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ನಂಬರ್ ನೋಡ್ರಿಪ್ಪ 1 2 3 ಅಂತ ಐತಿ 1 ಆಲ್ರೆಡಿ ನಿಮ್ ಕಡೆ ಐತಿ 1 ಆಲ್ರೆಡಿ ನಿಮ್ ಕಡೆ ಐತಿ 1 2 3 ಬೇಕಿಗೆ 1 2 3 ನಂಬರ್ ಹಾಕ್ರಿ ಒಂದ 1 2 3 ಎಷ್ಟು ನಂಬರ್ ಐತಿ 1 2 3 8 ನಂಬರ್ ಹಾಕ್ರಿ ಅರ್ಥ ಆಯ್ತಾ ಸರಿ ಈಗ 1 to 4 ಹೋಗ್ಬೇಕು 1 ಆಲ್ರೆಡಿ ನಿಮ್ ಕಡೆ ಐತಿ 1 ಆಲ್ರೆಡಿ ನಿಮ್ ಕಡೆ ಐತಿ ಈಗ ನಮಗೆ ನಂಬರ್ 4 ಬೇಕು ಸೊ 4 ನಂಬರ್ ಹಾಕ್ರಿ ಒಂದ 1 to 4 ಹಾಕ್ರಿ 1 to 4 ಹಾಕ್ರಿ 1 to 4 ಎಷ್ಟು ಐತಿ 10 ಐತಿ ಸೊ 10 ಬರೀರಿ ಇಲ್ಲ ಕರೆಕ್ಟ್ ಸರಿ ನೆಕ್ಸ್ಟ್ 2 to 4 ಬೇಕು 2 ಆಲ್ರೆಡಿ ನಿಮ್ ಕಡೆ ಐತಿ 2 ಆಲ್ರೆಡಿ ನಿಮ್ ಕಡೆ ಐತಿ 2 ಇಲ್ಲಿ ಐತಿ ನಿಮ್ದು ಆಲ್ರೆಡಿ 2 to 4 4 ನು ಆಲ್ರೆಡಿ ನಿಮ್ ಕಡೆ ಐತಿ 4 ಇಲ್ಲಿ ಐತಿ ಸೊ 2 to 4 2 to 4 ಎಷ್ಟು ಐತಿ 10 ಐತಿ 10 ಬರೀರಿ ಇಲ್ಲ ಕರೆಕ್ಟ್ ಈಗ 2 to 6 2 ಆಲ್ರೆಡಿ ನಿಮ್ ಕಡೆ ಐತಿ 2 ಆಲ್ರೆಡಿ ನಿಮ್ ಕಡೆ ಐತಿ 2 to ಎಲ್ಲಿ ಹೋಗ್ಬೇಕಾ 6 ಗೆ ಹೋಗ್ಬೇಕು ಸೊ ಇಲ್ಲಿ ಒಂದು ನಂಬರ್ ಹಾಕ್ರಿ 6 ಅಂತ ಸೊ 2 to 6 ಒಂದು ನಂಬರ್ ಹಾಕ್ರಿ 2 to 6 ಎಷ್ಟು ಐತಿ 16 ಐತಿ ಸೊ 16 ಬರೀರಿ ಕರೆಕ್ಟ್ ಸರಿ ನೆಕ್ಸ್ಟ್ 3 to 5 3 to 3 ಆಲ್ರೆಡಿ ನಿಮ್ ಕಡೆ ಐತಿ 3 ಆಲ್ರೆಡಿ ನಿಮ್ ಕಡೆ ಐತಿ 3 to 5 ಎಲ್ಲಿ ಹೋಗ್ಬೇಕು 5 ಹೋಗ್ಬೇಕು 5 ನಿಮ್ ಕಡೆ ಇಲ್ಲ ಸೊ 5 ನಂಬರ್ ಒಂದು ಹಾಕ್ರಿ 5 ನಂಬರ್ ಒಂದು ಹಾಕ್ರಿ ಸೊ 3 to 5 3 to 5 ಎಷ್ಟು ಐತಿ 18 ಐತಿ 18 ನಂಬರ್ ಹಾಕ್ರಿ ಇಲ್ಲ ಕರೆಕ್ಟ್ ನೆಕ್ಸ್ಟ್ 3 to 6 3 ಆಲ್ರೆಡಿ ನಿಮ್ ಕಡೆ ಐತಿ 3 ಇಲ್ಲಿ ಐತಿ ನಿಮ್ ಕಡೆ 6 ನು ಆಲ್ರೆಡಿ ನಿಮ್ ಕಡೆ ಐತಿ 6 ಇಲ್ಲಿ ಐತಿ ಆಲ್ರೆಡಿ ಐತಿ 6 ಸೊ 3 to 6 ಒನ್ ಆರೋ ಮಾರ್ಕ್ ಹಾಕ್ರಿ ನಂಬರ್ ಎಷ್ಟು 3 to 6 14 ನಂಬರ್ ಹಾಕ್ರಿ ಕರೆಕ್ಟ್ ನೆಕ್ಸ್ಟ್ 4 to 5 4 ನು ಐತಿ ನಿಮ್ ಕಡೆ 5 ನು ನಿಮ್ ಕಡೆ ಐತಿ ಆಲ್ರೆಡಿ ಸೊ 4 to 5 ಒಂದು ಲೈನ್ ಹೊಡಿರಿ ಎಷ್ಟು 4 to 5 17 ಬರೀರಿ ಕರೆಕ್ಟ್ ನೆಕ್ಸ್ಟ್ 5 to 6 5 ನು ನಿಮ್ ಕಡೆ ಐತಿ 6 ನು ನಿಮ್ ಕಡೆ ಐತಿ 5 ಇಲ್ಲೇ ಐತಿ 6 ಇಲ್ಲೇ ಐತಿ 5 ಇಲ್ಲೇ 6 ಇಲ್ಲೇ ಸೊ 5 to 6 ಒಂದು ಲೈನ್ ಹೊಡಿರಿ ಎಷ್ಟೈತಿ ನಂಬರ್ 9 ನಂಬರ್ ಬರೀರಿ ಇದು ನಿಮ್ದು ಏನ ನೆಟ್ವರ್ಕ್ ಡಯಾಗ್ರಾಮ್ ಭಾಳ ಸಿಂಪಲ್ ಐತಿ ನೀವು ಬೇಕಾದ ಮಾಡಬಹುದು ನಿಮ್ಮ ಮರ್ಸಿ ದಿಸ್ ಇಸ್ ನೆಟ್ವರ್ಕ್ ಡಯಾಗ್ರಾಮ್ ಕರೆಕ್ಟ್ ಈಗ CPM ಮಾಡ್ಬೇಕಲ್ಲ CP ಅಂಡ್ ಪ್ರಾಜೆಕ್ಟ್ ಡ್ಯೂರೇಷನ್ ಮಾಡ್ಬೇಕಲ್ಲ CP ಮತ್ತು ಪ್ರಾಜೆಕ್ಟ್ ಡ್ಯೂರೇಷನ್ CPM ಅಂತ ಹಾಕ್ರಿ ಆಮೇಲೆ ಇಲ್ಲೇ ಪಾತ್ ಅಂತ ಬರೀರಿ ಪಾತ್ ಅಂದ್ರೆ ರೂಟ್ ಪಾತ್ ಮತ್ತು ಡ್ಯೂರೇಷನ್ ಓಕೆ ಈಗ ಏನ್ ಮಾಡ್ರಿಪ್ಪ ಸ್ವಲ್ಪ ಕಾಮನ್ ಸೆನ್ಸ್ ಮಾಡ್ರಿ ಕಾಮನ್ ಸೆನ್ಸ್ ಫಸ್ಟ್ ರೂಟ್ ಏನಬಹುದು ಫಸ್ಟ್ ರೂಟ್ ಎಂಡ್ ಮಟ್ಟ ಹೋಗ್ಬೇಕಲ್ಲ ರೂಟ್ ಯಾವಾಗಲೂ ಫಸ್ಟ್ ಇಂದ ಎಂಡ್ ಮಟ್ಟ ಹೋಗ್ಬೇಕು ಅದು ನಿಮ್ದು ಕ್ರಿಟಿಕಲ್ ಪಾತ್ ಸೊ ಫಸ್ಟ್ ರೂಟ್ ನೋಡ್ರಿಪ್ಪ 1 2 6 ಫಸ್ಟ್ ಇಂದ ಎಂಡ್ ಗೆ ಹೋತಲ್ಲ ನಿಮ್ದು ಹೈಯೆಸ್ಟ್ ನಿಮ್ದು ಲೋವೆಸ್ಟ್ ನಂಬರ್ 1 ನಂಬರ್ ಹೈಯೆಸ್ಟ್ ನಂಬರ್ 6 ನಂಬರ್ ಸೊ 1 to 6 ಮಟ್ಟ ಹೋತಲ್ಲ ಒಂದು ಡೈರೆಕ್ಟ್ ಕನೆಕ್ಷನ್ ಐತಲ್ಲ ಸೊ 1 to 6 ಡೈರೆಕ್ಟ್ ಕನೆಕ್ಷನ್
1 2 6 ಡೈರೆಕ್ಟ್ ಕನೆಕ್ಷನ್ ಐತಿ. ಸೊ ಏನ್ ಮಾಡ್ರಿ ಸಿಂಪ್ಲಿ 1 2 6 1 to 2 ನಂಬರ್ ಎಷ್ಟೈತಿ 8. ಓಕೆ 8 2 to 6 ಎಷ್ಟೈತಿ 16. ಸೊ 8 plus 16 1 2 6 8 plus 16 ಎಷ್ಟಾಯ್ತಾ 24 ಆಯ್ತು ಡ್ಯೂರೇಷನ್. ಕರೆಕ್ಟಾ? ಮುಗೀತಿದ್ದು 1 2 6 ರೂಟ್ ಮುಗೀತು. ನೆಕ್ಸ್ಟ್ ರೂಟ್ ನೋಡ್ರಿಪ್ಪ ಸಿಂಪಲ್ ನೋಡ್ಬೇಕು. ಮತ್ತೆ ನೀವು ಎಂಡ್ಗೆ ಹೋಗ್ಬೇಕದು ಎಂಡ್ಗೆ ಹೋಗ್ಬೇಕಂದ್ರೆ ಆಯ್ತಲ್ಲ ಅದೇ ಇನ್ನೊಂದು ರೂಟ್ ಐತಲ್ಲ 1 3 6 1 ಗೆ ಹೋಗ್ತಾ 3 ಗೆ ಹೋಗ್ತಾ ಮತ್ತೆ 6 ಗೆ ಹೋಗ್ತಾ ಎಂಡ್ಗೆ ಬಂತಲ್ಲ ಎಂಡ್ಗೆ. ಸೊ 1 2 3 8 ಆಮೇಲೆ 8 ಮಾಡ್ರಿ. ಆಮೇಲೆ 3 to 6 14 ಐತಿ. 8 plus 14 1 3 6 ರೂಟ್ ಅಂಡ್ ಈ ಸ್ಟಾರ್ಟಿಂಗ್ ಗೆ ಹೋಗಿ ಎಂಡ್ ಗೆ ಬಂತಲ್ಲ ಅದು ರೂಟ್. ಅದಕ್ಕೆ ಏನ್ರಿಪ್ಪ 1 2 3 8 8 plus 14 ಎಷ್ಟು ಆತ 22. ಕರೆಕ್ಟಾ? ಓಕೆ. ಮತ್ತೆ ಯಾವ ರೂಟ್ ಎಂಡ್ ಗೆ ಹೋಗ್ತಿದ್ರಿ? ಮತ್ತೆ ಯಾವ ರೂಟ್ ಎಂಡ್ ಗೆ ಹೋಗ್ಬೇಕದು ಎಂಡ್ಗೆ ಮತ್ತೇನೈತಿ ಅದೇ ಇದೈತಿ 1 3 ಮತ್ತೆ 5 ಗೆ ಹೋಗ್ತಾ ಮತ್ತೆ 6 ಗೆ ಬಂತ. ಹೌದಲ್ಲ? 1 ಇಂದ 3 ಗೆ 3 ಇಂದ 5 ಗೆ 5 ಗೆ 5 ಸಾರಿ 5 ಇಂದ 6 ಅದಲ್ಲ. ಸ್ಟಾರ್ಟಿಂಗ್ 1 2 3 1 3 ಆದ್ಮೇಲೆ 5 ಗೆ 5 ಆದ್ಮೇಲೆ 6 ಗೆ ಬಂತಲ್ಲ ಎಂಡಿಗೆ ಹೋತಲ್ಲ. ಸೊ 1 2 3 8 3 to 5 18 ಪ್ಲಸ್ 5 to 6 9. ಓಕೆ ಎಲ್ಲ ಪ್ಲಸ್ ಮಾಡಿರಪ್ಪ 35. ಎಲ್ಲ ಪ್ಲಸ್ ಮಾಡಿ 35. ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ಮತ್ತೆ ರೂಟ್ ನೋಡೋಣ. ಏನೈತಿ ಮತ್ತೆ ರೂಟ್ ಈಗ ಏನೈತ್ರಿ ಇದೈತ್ ನೋಡ್ರಿಪ್ಪ 1 2 ಆದ್ಮೇಲೆ 4 ಆದ್ಮೇಲೆ 5 ಆದ್ಮೇಲೆ 6. ಓಕೆ ಲಾಂಗ್ ರೂಟ್ ಐತಿ ಇದು. 1 ಆದ್ಮೇಲೆ 2 ಆದ್ಮೇಲೆ 4 ಆದ್ಮೇಲೆ 5 ಆದ್ಮೇಲೆ 6 ಲಾಂಗೆಸ್ಟ್ ರೂಟ್. ಇದನ್ನು ರೂಟ್ ಅಲ್ಲ. 1 ಆದ್ಮೇಲೆ 2 ಇಂದ ಆದ್ಮೇಲೆ 4 ಇಂದ ಆದ್ಮೇಲೆ 5 ಇಂದ ಆದ್ಮೇಲೆ 6 ಎಂಡ್ಗೆ ಹೋಗ್ಬೇಕದು. ಸ್ಟಾರ್ಟಿಂಗ್ ಅಂತ ಎಂಡ್ ಹೋಗ್ಬೇಕು. ಎಷ್ಟು ರೂಟ್ ಬರ್ಲಿ 1 2 2 8 ಆಮೇಲೆ 2 to 4 10 ಪ್ಲಸ್ 4 to 5 17 ಪ್ಲಸ್ 5 to 6 9 ಎಲ್ಲ ಪ್ಲಸ್ ಮಾಡ್ರಿ 44 ಬಂತು. ಎಷ್ಟು ಬಂತ 44 ಬಂತು. ಸರಿ ಇದು ಒಂದು ರೂಟ್ ಆತ. ಇದು ಪೂರ ರೂಟ್ ಆತ. ಇದು ಪೂರ ರೂಟ್ ಆತ 2. ಈಗ ಬಾಕಿ ಐತಿ 4 ಬಾಕಿ ಐತಿ. 1 ಇಂದ 4 ಇಂದ 5 ಇಂದ 6 1 ಇಂದ 4 ಇಂದ 5 ಇಂದ 6 1 ಇಂದ 4 ಎಷ್ಟು 10 ಆಮೇಲೆ ಇಲ್ಲಿ 4 ಇಂದ 5 17 5 ಆದ್ಮೇಲೆ 6 9 ಎಲ್ಲ ಪ್ಲಸ್ ಮಾಡಿ 36. ಸೊ ಹೈಯೆಸ್ಟ್ ವ್ಯಾಲ್ಯೂ ಎಲ್ಲಿ ಐತಿ ನೋಡ್ರಿಪ್ಪ. highest value is a 44. highest root is a 1 2 4 5 6. this is your critical path. Critical path is 1 2 4 5 6. duration is a 44 days. This is our final answer based on a 5 marks CPM ಮತ್ತು PERT problem. Hope you guys understood. Take the screenshot.